ಲಸಿಕಾ ದಿನಾಚರಣೆ 28ನೇ ಜೂನ್ ನಡೆಯಲಿದೆ. ಪೋಲಿಯೋ ಮುಕ್ತವಾದ ಭಾರತ ಇವತ್ತು ನಿರ್ಮಾಣ ಆಗಿದೆ. ಆದರೆ ಸುತ್ತಮುತ್ತಲಿನ ದೇಶಗಳಲ್ಲಿ ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಅಲ್ಲಿ ಅವರು ಕೂಡ ಇವತ್ತು ಪೋಲಿಯೋ ಮುಕ್ತವಾಗಲಿಲ್ಲ. ಆದ ಕಾರಣ ಅಲ್ಲಿರುವಂಥ ವೈರಸ್ ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ತಗಲುವಂಥ ಒಂದು ಸಾಧ್ಯತೆಗಳು ಇವತ್ತಿದೆ. ಅದಕ್ಕಾಗಿ ಬಹುಶಃ ಇವತ್ತು ಪೋಲಿಯೋ ಪಲ್ಸ್ ಪೋಲಿಯೋ ದಿನಾಚರಣೆಯನ್ನು ನಾವು ಜೂನ್ 28ನೇ ತಾರೀಕಿಗೆ ಇವತ್ತು ಆಚರಿಸುತ್ತಿದ್ದೇವೆ. ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಅಂತೇಳಿ ವಿಶ್ವದಲ್ಲಿ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ರು. ಯಾಕೆಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಬಹುತೇಕ ಶಿಕ್ಷಿತರು ಮತ್ತು ಶಿಕ್ಷಣ ಇಲ್ಲದವರು, ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅಲ್ಲ, ನದಿ ಮಧ್ಯೆ ಜೀವಿಸುವವರು, ಕಾಡಿನಲ್ಲಿ ಜೀವಿಸುವವರು, ಗುಡ್ಡಗಾಡಿನಲ್ಲಿ ಜೀವಿಸುವವರು, ಇವನ್ನೆಲ್ಲ ಬಹುಶಃ ಇವತ್ತು ಆ ಪ್ರದೇಶಕ್ಕೆ ಹೋಗಿ ಪಲ್ಸ್ ಪೋಲಿಯೋ ಕೊಟ್ಟು ಆ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬಹಳಷ್ಟು ರಾಷ್ಟ್ರಗಳು ಆಲೋಚನೆ ಮಾಡಿತ್ತು. ಆದರೆ ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರೋತ್ಸಾಹ, ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ, ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವಂಥ ವೈದ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ನರ್ಸಸ್, ಆಶಾ ವರ್ಕರ್ಸ್, ANM ಇರಲಿ, ಇನ್ನಿತರ ಹೆಲ್ತ್ ವರ್ಕರ್ಸ್ ಇರಲಿ, ವಿವಿಧ NGOs, ಎಷ್ಟು ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ಇಲಾಖೆ ಏನಿದೆಯಾ, ವಿವಿಧ ಸೋಷಿಯಲ್ ಈ ಎಲ್ಲ ಇಲಾಖೆಯ ಸಹಕಾರ ಪಡೆದುಕೊಂಡು ಬಹುಶಃ ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರ ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ ಮತ್ತು ಎಲ್ಲ NGOs ಅನ್ನು ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು. ಕೆಲವೊಂದು ಕಡೆಯಲ್ಲಿ ಅವರಿಗೆ ಹೋಗಲಿಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಹಗ್ಗದಲ್ಲಿ ನೇತಾಡಿಕೊಂಡು ಹೋಗಿದ್ದು ಕೂಡ ಇದೆ. ನಮ್ಮ ಹೆಲ್ತ್ ವರ್ಕರ್ಸ್ ನೀರಿನಲ್ಲಿ ಈಜುಕೊಂಡು ಹೋಗಿ ಆ ಕಡೆ ಮುಟ್ಟಿ ಕೂಡ ಅಲ್ಲಿ ಪಲ್ಸ್ ಪೋಲಿಯೋ ಕೊಟ್ಟದ್ದು ಕೂಡ ಇವತ್ತು ಇದೆ. ಎಲ್ಲ ಜೀವದ ಆ ಒಂದು ಜೀವನ ಪಣವಿಟ್ಟು ಕಾಡಿನ ಮಧ್ಯೆ ಇವತ್ತು ಹೋಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ಕೊಟ್ಟದ್ದು ಕೂಡ ಇದೆ. ಆದ ಕಾರಣ ಇವತ್ತು ನಮ್ಮ ಎಲ್ಲ ಹಿರಿಯರು ಏನು ಮತ್ತು ಹೆಲ್ತ್ ವರ್ಕರ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರು ಏನು ಶ್ರಮವಹಿಸಿ ಇವತ್ತು ಪೋಲಿಯೋ ಮುಕ್ತವಾದ ಭಾರತ ನಿರ್ಮಾಣವಾಗಿದೆ, ಅದನ್ನೇ ಮೇಂಟೈನ್ ಮಾಡಿಕೊಂಡು ಹೋಗೋ ಜವಾಬ್ದಾರಿ ಈಗ ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು 28ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ಕೊಡ್ತಾರೆ. ಸ್ಥಳವನ್ನು ನಾವು ನಿಮಗೆ ಮತ್ತೆ ಹೇಳ್ತೇವೆ. ಇದರಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ಈಗ ನಮಗೆ ಮಾಹಿತಿ ಕೊಟ್ಟಾಗೆ 64,84,901 ಲಸಿಕೆ ಪಡೆಯಲು ಬರಬೇಕಾದಂಥ ಸಣ್ಣ ಮಕ್ಕಳಿದ್ದಾರೆ. ಇದಕ್ಕಾಗಿ ನಾವು 36,076 ಬೂತ್ಗಳನ್ನು ಪಲ್ಸ್ ಪೋಲಿಯೋ ಬೂತ್ ಮತ್ತು ಹೆಲ್ತ್ ವರ್ಕರ್ಸ್ ಅನ್ನು ಮತ್ತು NGOs ಸಹಕಾರ ಅಲ್ಲಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ. ಇವತ್ತು ಮೊಬೈಲ್ ಎಲ್ಲಿಗೆ ಇವತ್ತು ಬಹುಶಃ ಇವತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಸಮಸ್ಯೆ ಅಲ್ಲೆಲ್ಲ ಕೂಡ ಇವತ್ತು ಮೊಬೈಲ್ನ ತಂಡವನ್ನು ನಾವು ಇವತ್ತು 988 ಮೊಬೈಲ್ ಟೀಮ್ ಕೂಡ ಇವತ್ತು ರಚಿಸಲಾಗಿದೆ. ಅದೇ ರೀತಿ ನಮ್ಮ ಟ್ರಾನ್ಸಿಟ್ ತಂಡ ಅಲ್ಲಿ ಬಹುಶಃ ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಏರ್ಪೋರ್ಟ್ ಇರಲಿ, ಜನ ಎಲ್ಲಿ ಬಂದು ಹೋಗ್ತಾರೆ, ಆ ಮೂವಿಂಗ್ ಎಲ್ಲಿದೆಯಾ ಅಲ್ಲಿ ಕೂಡ ಅವ್ರಿಗೆ ಸುಲಭ ಆಗಬೇಕಂತೇಳಿ 2,125 ಟ್ರಾನ್ಸಿಟ್ ತಂಡ ಕೂಡ ರಚನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಸುಮಾರು 1,14,213 ಹೆಲ್ತ್ ವರ್ಕರ್ಸ್ ಇದಕ್ಕೆ ದುಡಿತಾ ಇವತ್ತು ಇದ್ದಾರೆ. ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ 7,197 ಸೂಪರ್ವೈಸರ್ ಕೂಡ ಇವತ್ತು ನೇಮಿಸಲಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಮಾಧ್ಯಮದವನ್ನು ಕೂಡ ಸೇರಿಸಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಇದನ್ನು ನಾವು ಯಶಸ್ವಿಸಿಕೊಂಡು ಹೋಗುವಂಥ ಸಂದರ್ಭ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ. ನಾವು ಇವತ್ತು ಎಲ್ಲ ತಾಯಂದಿರಿಗೆ ನಾವು ಹೇಳುವುದೇನಂತ ಹೇಳಿದರೆ, ಅವರ ಮಕ್ಕಳನ್ನು
ಭವಿಷ್ಯ. ಯಾಕೆಂದರೆ ಹಿಂದೆ ನಾವು ನೋಡಿದ್ದೇವೆ ಪೋಲಿಯೋ ಪೀಡಿತ ಮಕ್ಕಳು ನಮ್ಗೆ ಅಲ್ಲಿ ಕಾಣ್ತಾ ಇದ್ರು, ಈಗ ನಮ್ಗೆ ಯಾರು ಕೂಡ ಕಾಣ್ತಾ ಇಲ್ಲ. ಯಾಕೆ? ನಾವು ಆ ಪೋಲಿಯೋ ವೈರಸ್ಸನ್ನು ನಾವು ದೂರ ಮಾಡಿದ ಕಾರಣ ಅದು ಕಾಣ್ತಾ ಇಲ್ಲ. ಇದಕ್ಕೆ ಪ್ರತಿಯೊಂದು ತಾಯರು ಕೂಡ ಆಸಕ್ತಿ ವಹಿಸ್ಕೊಳ್ಬೇಕು. ಆ ಒಂದು ವಾಟ್ ಏಜ್ 6 ಮಂತ್ 0 to 5 0 to 5 ಸಣ್ಣ ಮಗು ಏನಿದೆಯಾ ಅದಕ್ಕೆ ಕಡ್ಡಾಯವಾಗಿ ಲಸಿಕೆ ಅದನ್ನು ಹಾಕಲೇಬೇಕು. ಎರಡನೇದು ವ್ಯಾಕ್ಸಿನ್ ಇವತ್ತು ಮುಂಚಿನ ದಿವಸ ತಗೊಂಡಿದ್ರು ಕೂಡ ರೆಗ್ಯುಲರ್ ವ್ಯಾಕ್ಸಿನ್ ಅವರು ಕೂಡ ನೆಕ್ಸ್ಟ್ ಡೇ ಕಡ್ಡಾಯವಾಗಿ ಈ ಪೋಲಿಯೋ ಲಸಿಕೆಯನ್ನು ತಗೊಳ್ಳೇಬೇಕು. ಇನ್ನು ಇವರಿಗೆ ಇನ್ನಷ್ಟು ಸುಲಭವಾಗಿ ಮಾಡಲಿಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಡೈರೆಕ್ಟರ್ ಅಂಡ್ ಆಫೀಸ್ ಬೇರೆ ಎಲ್ಲರೂ ಕೂಡ ಸೇರಿಕೊಂಡು ಈಸಿ ಆಗಬೇಕಾದಲ್ಲಿ ಅವರಿಗೆ ಒಂದು ಆ್ಯಪ್ ಮಾಡಿದ್ದಾರೆ, ಗೂಗಲ್ ಆ್ಯಪ್. ಎಲ್ಲಿ ಅದು ನಿಯರೆಸ್ಟ್ ಪೋಲಿಂಗ್ ಬೂತ್ ಎಲ್ಲಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಮನೆಯ ಪಕ್ಕದಲ್ಲಿರಲಿ, ನಿಮ್ಮ ಆಫೀಸ್ ಕಚೇರಿ ಪಕ್ಕದಲ್ಲಿರಲಿ, ಆ ಆ್ಯಪಿಗೆ ಹೋದರೆ ನಿಯರೆಸ್ಟ್ ಬೂತ್ ಅನ್ನೋದು ತೋರಿಸ್ತದೆ. ಸೊ ನಾವೆಲ್ಲ ರೀತಿಯ ಒಂದು ಸಹಕಾರ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದೇವೆ. ಜನ ಅದರ ಪ್ರಯೋಜನ ಎಲ್ಲ ಕೂಡ ತಗೊಳ್ಬೇಕು ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಅದಕ್ಕೆ ನಾ ಪೋಲಿಯೋ ಮುಕ್ತವಾದ ಭಾರತ, ಪೋಲಿಯೋ ಮುಕ್ತ ಕರ್ನಾಟಕ ಅಂತ ಹೇಳಿಕೊಂಡು ಪ್ರತಿ ಬಾರಿ 2 ಹನಿಗಳು ಪೋಲಿಯೋ ವಿರುದ್ಧ ಇವತ್ತು ನಿರಂತರ ಗೆಲುವು ಸಾಧಿಸಲು ಸಾಧ್ಯವಾಗ್ತದೆ. ಈ ಹಿಂದೆಲ್ಲ ನಾವು ಯಾವಾಗ ನಾವು ಪೋಲಿಯೋ ಮುಕ್ತವಾದ ಭಾರತ ಇವತ್ತು ನಿರ್ಮಾಣ ಆಗಲಿಲ್ಲ, ಆವಾಗ ನಾವು 2 ಸಲ ವರ್ಷಕ್ಕೆ ಯೋಜನೆ ಇತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಈಗ ಅದು ವರ್ಷಕ್ಕೆ 1 ಸಲ ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮತ್ತು ನಾವೆಷ್ಟೇ ಶ್ರಮ ಪಟ್ಟರೂ ಕೂಡ ನಿಮ್ಮ ಸಂಪೂರ್ಣ ಸಹಕಾರ ಇದ್ದರೆ ಮಾತ್ರ ಅದು ಜನರಿಗೆ ಹೋಗಿ ಮುಟ್ಟಿಸ್ಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಸೊ ಮಾಧ್ಯಮ ಮಿತ್ರ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನಮ್ಮ ಮೊಬೈಲಲ್ಲಿ ಹೋದರೆ ಯಾವ ದಸ ಇದ್ದಾಗ ಹೋಗ್ಬೇಕು? ಅದು ಅಲ್ಲ, ಅದು ಲಿಂಕ್ ಹೋಗ್ಬೇಕಾ? ಲಿಂಕಾ? ಯಾವ ಲಿಂಕ್ ಹೇಳಿ? ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ನಿಯರ್ ಬೈ ವ್ಯಾಕ್ಸಿನೇಷನ್ ಇದು ನನ್ ಕಾಣ್ತದೆ, ಅವ್ರಿಗೆ ಕಾಣ್ಬೇಕಲ್ಲ. ಅದೇ ಹಾಗೆಲ್ಲಪ್ಪ, ದೇ ವಾಂಟ್ ಟು ಟೆಲ್ ಇಷ್ಟೇ. ಅದು ಅವರ ಮೊಬೈಲ್ ಒಂದು ಆಪ್ ಪ್ಲೇ ಸ್ಟೋರ್ಗೆ ಹೋಗಿ ನಿಯರ್ ಬೈ ವ್ಯಾಕ್ಸಿನೇಷನ್ ಅಂತ ಆಪ್ ಅನ್ನು ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಏನ್ ಮಾಡಬೇಕು ಸರ್? ಅದ್ಮೇಲೆ ಈ ತರ ಬರುತ್ತೆ ಅಷ್ಟೇ ಮಾಡಿದ್ರೆ ಅದು ಮತ್ತೆ ಪ್ರೊಸೀಜರ್ ಮಾಡಿ ತಕ್ಷಣ ನಿಮಗೆ ಗೂಗಲ್ ಮ್ಯಾಪ್ ಬರ್ತದೆ, ಎಲ್ಲಿ ಎಲ್ಲಿ ಇದೆ ಅಂತ, ಸೆಂಟರ್ ಎಲ್ಲಿ ಇದೆ ಅಂತ ಹೇಳಿಕೊಂಡು ಹೇಳಿ. ನಿಯರ್ ಬೈ ವ್ಯಾಕ್ಸಿನೇಷನ್. ಈಗ ಟೋಟಲ್ ಆಗಿ ಎಲ್ಲ 64 ಲಕ್ಷ ಚಿಲ್ಲರೆ ಮಕ್ಕಳಿದ್ದಾರೆ. ಅದೊಂದೊಂದು ಪ್ರದೇಶವಾಗಿ ಸೀಮಿತವಾಗಿರ್ತದೆ. ಅಲ್ಲಿ ಲೋಕಲಲ್ಲಿ ಆ ಮಾಹಿತಿ ಇರ್ತದೆ, ನಮ್ಗೆ ಕೇಳಿದ್ರೆ ಕೊಡ್ತಾರೆ. ಮತ್ತು ನಮ್ಮ ಈಗ ಅದರ ನಮ್ಮ ಸ್ಪಷ್ಟ ಮಾಹಿತಿ ಇಲ್ಲ, ಬಟ್ ಅಲ್ಲಿಗೆ ಜಾಸ್ತಿ ಟಾರ್ಗೆಟ್ ಮಾಡ್ತೇವೆ ನಾವು ಇದರಲ್ಲಿ. ಟೋಟಲ್ ವಾಟ್ಸ್ ಎಕ್ಸ್ಪೆನ್ಸ್ ಯಾರದು ನೋಡು, 5 crores, 5 ಕೋಟಿ ರೂಪಾಯಿ. ಹೂಸ್ ಹೆಡ್ಡಿಂಗ್ ಇಟ್? NHM. ಓಕೆ, ಅಲ್ಲಲ್ಲ, ಇಲ್ಲಿ ಆಫೀಸ್ ಸ್ಟೇಟ್ ಆಫೀಸರ್ ಯಾರು ಹೆಡ್ ಅದಕ್ಕೆ? ಇವರು ನಿಮ್ಮ ಅಂಡರ್ ಇರುವುದು. ಓಕೆ, ಅಂಡರ್ ಡಿ ಇಮ್ಯುನೈಸೇಷನ್. ಹೈಕೋರ್ಟ್ ಬಿಟ್ಟು ಸರ್ ಜಿಲ್ಲಾ ಪಂಚಾಯತ್ ಅರೇಂಜ್ಮೆಂಟ್ ಮಾಡೋದು ಇಲ್ಲ. ಹೌದೌದು. And this all be participation of all local bodies, health department, local bodies, education department, ಅಂಗನವಾಡಿ. ಹೌದು, ಪ್ರೈವೇಟ್ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ದೇ ಆರ್ ಆಲ್ 100% ಟಾರ್ಗೆಟ್ ಆಗಲೇಬೇಕಲ್ಲ. 64,84,101 ಈಗಕ್ಕೆ. ಇನ್ನು ರಾತ್ರಿಗೆ ಮತ್ತೆ ಡೆಲಿವರಿ ಆದ್ರೆ ಅದು ಕೂಡ ಸೇರ್ತದೆ. ಈಗ ಒಂದ್ ದಿವಸ ಮುಂಚೆ ಆದ್ರೂ ಕೂಡ ಕೊಡಬೇಕು. ಅದಕ್ಕೆ ಆಗ್ಬೇಕಾ ಬೇಡವಾ ನಮ್ಗೆ ಗೊತ್ತಿಲ್ಲಲ್ಲ. ಅದು ಎಷ್ಟು ಜನ ಅಲ್ಲಿ ಹುಡ್ತಾರೋ ಅಷ್ಟು ಲೆಕ್ಕ ಬರ್ತದೆ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ. ಲಾಸ್ಟ್ ಟೈಮ್ ಆ ಸಂಖ್ಯೆ ಇದೆ, ಅದು ಎಷ್ಟು ಸಂಖ್ಯೆ ಲಾಸ್ಟ್ ಟೈಮ್ ಎಷ್ಟು ಸಂಖ್ಯೆ ಇತ್ತು?
ಅಲ್ಲಲ್ಲ ಅವ್ರು ಹೇಳ್ತಾರೆ ಸರ್ ಬರ್ತ್ ರೇಟ್ ಕಡಿಮೆ ಅವ್ರು ಆಗಿದೆ ಬರ್ದಾಗ ನಾವೇನ್ ಮಾಡ್ಲಿಕ್ಕೆ ಇಲ್ಲಿ ಅವ್ರ ಅಲ್ಲ 60 ವರ್ಷ ಮೇಲ್ಪಟ್ಟವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ಸ್ಟೇಟಸ್ ಹೇಳ್ತಿದೆ. ಓಕೆ, ಮಕ್ಕಳ ಹುಟ್ಟುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ? ಯಾಕೆ 10,000 ಹತ್ರ ಕೇಳ್ಬೇಕು, ನನ್ನ ಹತ್ರ ಕೇಳಿ ಪ್ರಯೋಜನ ಈಗ ನನಗೇನು ಗೊತ್ತು. ನ್ಯಾಷನಲ್ ಹೆಲ್ತ್ ರಿಪೋರ್ಟ್ ಹೇಳ್ತಿರೋದೇನಂದ್ರೆ ಮಕ್ಕಳ ನಮ್ದೇನಿದೆ, ನಾವೀಗ ಹೋಗಿ ಮಕ್ಕಳು ಮಾಡಿ ಅಂತ ಹೇಳಿಕ್ಕೆ ಆಗ್ತದಾ? ಇಲ್ಲಲ್ಲ, ಎಷ್ಟು ಮಕ್ಕಳು ಹುಡ್ತಾರೆ ಅವರನ್ನು ನೋಡಿಕೊಂಡು ಅವರಿಗೆ ಪಲ್ಸ್ ಪೋಲಿಯೋ ಕೊಡುದು, ಇಷ್ಟು ನಮ್ಮ ಕೆಲಸ ಅಷ್ಟೇ. ಅದಕ್ಕೆಲ್ಲ ಜನಜಾಗೃತಿ ಮೂಡಿಸ್ತಾ ಇಲ್ವಾ ನೀವು ಜನಜಾಗೃತಿ ನಾವು ಮೂಡಿಸ್ತಾ ಇದ್ದೇವೆ. ಜನಸಂಖ್ಯೆ ಕಡಿಮೆ ಮಾಡಿ ಒಂದೇನು ಸಾಕು ಎಲ್ಲ ಕೂಡ ನಮ್ಮಲ್ಲಿದೆ. ಅದೆಲ್ಲ ಕಾರಣ ಇರ್ಬೋದು. ಮತ್ತೆ ನಾವು ಯಾವ್ದು ಗುರಿಯನ್ನು ಇಟ್ಕೊಳ್ಳಿ, ಅದನ್ನು ಕೇಳಿದಲ್ಲ. ನಮಗೆ ಸಬ್ಜೆಕ್ಟ್ ಇಲ್ಲ, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಇದರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಅದರದ್ದು ಒಂದು ಡಿಪಾರ್ಟ್ಮೆಂಟ್ ಇದೆ, ಬೇರೆ ಇದೆ. ನಮ್ದು ಯಾರು ಹುಡ್ತಾರೆ ಅಂತವ್ರ ಆರೋಗ್ಯ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಕರೆಕ್ಟ್. ನಮ್ಮ ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನು ಸರ್ ಕ್ಲಿಯರಿಟಿ ಹೇಳ್ಬಿಡ್ತೀನಿ. ಪ್ರಶ್ನೆ ಏನಂದ್ರೆ 2025 ಟಾರ್ಗೆಟ್ ಏನಿದೆ 64,25,399 ಇದೆ. ಓಕೆ, ಈಗಿನ ಟಾರ್ಗೆಟ್ ಏನಿದೆ ಅಲ್ಲ, ತುಂಬಾ ಮಕ್ಕಳು ಹುಟ್ಟುವಿಕೆ ಸಂಖ್ಯೆ ಕಡಿಮೆ ನೋಡ್ತಿದ್ದೀರಾ? ಅಲ್ಲ 64 ಲಕ್ಷ, ಈ ಸಲ 64 ಲಕ್ಷ 84,000. ಅದೇ ಸರ್, ಈಗ ಫರ್ಟಿಲಿಟಿ ರೇಟ್ ನೀವು ಕಡಿಮೆ ನೋಡ್ತಿದ್ದೀರಾ? ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಏನಾದ್ರು ಕಡಿಮೆ ಆಗ್ತಾ ಇದೆ ಅಂತ ಕೇಳ್ತೀನಿ. ಈಗ ಲಾಸ್ಟ್ ನೋಡಿದ್ರೆ ವಾಟ್ ವಾಸ್ ಲಾಸ್ಟ್ ಸಂಖ್ಯೆ ಎಷ್ಟು? ಸರ್ ಇದು ಲಾಸ್ಟ್ ಇಯರ್ ಸರ್, ಇದು ಈ ವರ್ಷ. ಹೌದು, ಲಾಸ್ಟ್ ಇಯರ್ ವಾಸ್ 64,84,009 ಅಲ್ಲ 64,25,000 ಅಷ್ಟೇ. ಈ ಸಲ 64,84,000 ಜಾಸ್ತಿ ಆಗಿದೆ ಅಲ್ಲ. ಅವ್ರು ಹೇಳ್ತಾರೆ ಬಹಳ ಕಡಿಮೆ ಜಾಸ್ತಿ ಆಯ್ತು ಅಂತ ಹೇಳಿ ಅಂತ. ಅವರು ಇನ್ಕ್ರೀಸ್ ತುಂಬಾ ಕಡಿಮೆ ಇದೆ ಅಂತ. ಇದು ರಿಸರ್ಚ್ ಮಾಡಿ ಹೇಳ್ತೇನೆ ನಾನು, ಸದ್ಯಕ್ಕೆ ಏನು ಗೊತ್ತಿಲ್ಲ. ಇದಕ್ಕೆ ಔಟ್ ಆಫ್ ಸಬ್ಜೆಕ್ಟ್ ನಂದು ಇದಕ್ಕೆ. ಎಲ್ಲ ಹೌದೌದು, 0 to 5 ಆವರೇಜ್ ಅಲ್ಲಿ ಅವ್ರು ಹೇಳುವಂತದ್ದು. ಅವರ ಇದು ಕ್ವಶನ್ ಕರೆಕ್ಟ್. ಮತ್ತೆ ಇಲ್ಲಿ ಜನ ನಾವು ರಾಂಗ್ ಇದ್ದೀವಿ, ನಮ್ದಲ್ಲ ಸಬ್ಜೆಕ್ಟ್. ನಮಗೆ WHO ಮತ್ತು ಇಂಥವ್ರು ಕೊಟ್ಟಂತ ನಿರ್ದೇಶನದ ಪರಗೆ ಇರ್ತದೆ. ಯಾಕೆ ಈಗ ಅಲ್ಲಿ ಟ್ರಾನ್ಸ್ಫರ್ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಬರ್ತಾರೆ. ಎಲ್ಲಾದ್ರೂ ಒಬ್ಬರು ಬಂದರೂ ಕೂಡ ಮತ್ತೆ ಒಂದು ಬಂದರೆ ಮತ್ತೆ ವೈರಸ್ ಅನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಒಮ್ಮೆ ವೈರಸ್ ಬಂದರೆ ಇದಕ್ಕೆ ಅದರ ಬಗ್ಗೆ ಬಹಳ ಜಾಗ್ರತೆ ಬೇಕು. ಅದಕ್ಕಾಗಿ ಇದನ್ನೆಲ್ಲ ಮಾಡುವಂಥದ್ದು. ಹೌದು, ಈಗ ನಾವು ಕಂಟಿನ್ಯೂ ಎಷ್ಟು ವರ್ಷ ಅಂತ ಆದ್ರೆ ಒಂದು ಕ್ಲಾರಿಟಿ. ಮತ್ತೆ ಅಲ್ಲಿ ಒಮ್ಮೆ ದೂರ ಆದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಒಂದು ದೇಶ ಒಮ್ಮೆ ಪಲ್ಸ್ ಪೋಲಿಯೋ ಮುಕ್ತವಾಗಿ ಇಷ್ಟು ಘೋಷಣೆ ಆಗಲಿಕ್ಕೆ ಎಷ್ಟು ವರ್ಷ 0 ಇರಬೇಕು. ಅದರ ನಂತರ ಮುಕ್ತ ರಾಷ್ಟ್ರ ಅಂತ ಆಗ್ತದೆ. ಅದರ ನಂತರ ಇಷ್ಟು ವರ್ಷ ಪ್ರಿಕಾಷನ್ ಮೆಜರ್ ನಾವು ತಗೊಳ್ಬೇಕು. ನೆಕ್ಸ್ಟ್ ಡೇ 2 days ವಿಲ್ ಗಿವ್. ಅದು ನಾವು ಈಗ ಹೇಳಿಕ್ಕೆ ಹೋಗುದಿಲ್ಲ. ಮತ್ತು ಅವತ್ತೆಲ್ಲ ಹಾಕ್ಲೇ 28ಗೆ ಆಗ್ಬೇಕಂತ ಹೇಳುವಂಥದ್ದು ನಾವು. ನೀವೇನಾದ್ರೂ 28 29 ಉಂಟು ಅಂತ ಹೇಳಿದ್ರೆ ಎಲ್ಲ ಮಲಗ್ತಾರೆ. 20 ನಾಳೆ ನೋಡುವ ಅಂತೇಳಿ. ಮಿಸ್ ಆದ್ರೆ ಇದೆ, ಮತ್ತೆ ಮಿಸ್ ಆಗಬಾರ್ದು. ಊಟ ಮಾಡ್ಲಿಕ್ಕೆ ಹೇಗೆ ಮಿಸ್ ಆಗುದಿಲ್ಲ? ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕೂಡ ಮಿಸ್ ಆಗುದಾ? ಎತ್ತವರಿಗೆ ದೇ ಶುಡ್ ಮಿಸ್. ಇದರಲ್ಲಿ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕೊಡಿಸಿ ಮತ್ತೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗಾಗಲೇ ಮೊನ್ನೆ ನಾವು ಹೇಳಿದ ನಂತರ ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ವೈದ್ಯರ ಅರ್ಜಿ ಇವತ್ತು ಬಂದಿದೆ ಅಲ್ಲ. ಒಂದೊಂದು ಜಿಲ್ಲೆ ಒಂದೊಂದು ಟೈಪ್ ಇದೆ. ಅದು ಒಂದು 10-15 days ಆಗ್ತದೆ. ಅವಾಗ ನಮಗೆ ಸ್ಟೇಟ್ ಅಲ್ಲಿ ಎಷ್ಟು ಹೊಸತಾಗಿ ಸೇರಿದ ನಮ್ಗೆ ಗೊತ್ತಾಗ್ತದೆ. ಮತ್ತು ಸಂಪೂರ್ಣವಾಗಿ ನೇಮಕಾತಿ ಮಾಡಲಿಕ್ಕೆ ನಾವು ನಿನ್ನೆ ತಾನೇ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಮತ್ತು ಇಲಾಖೆ ನಮ್ಮ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿ ಸೂಚನೆ ಮೀಟಿಂಗ್ ಮಾಡಿದ್ದೇವೆ. ಏನೆಲ್ಲ ನಮಗೆ ವೇಕೆನ್ಸಿ ಇದೆಯಾ ಅದರಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಏನಾದರೂ ಕೂಡ ಎಲ್ಲ ಅದು ಅಪ್ರೂವ್ ಆಗಿ ಬಂದು ಅದರ ನೇಮಕಾತಿಯಾಗಿ ಇವರ ಕೆಲಸಕ್ಕೆ ಸೇರುವಾಗ 1 ವರ್ಷ ಆಗ್ತದೆ. ಯಾವುದು ಇಲ್ಲ, ಈಗ ನಮ್ಗೆ ಅವರು ಏನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. ಅದು ನೇಮಕ ತಕ್ಷಣ ಮತ್ತೆ ನಾವು ಎಷ್ಟು ವೇಕೆನ್ಸಿ ಉಂಟು ಅಂತ ಬರೆದು ಕೊಟ್ಟು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ.
ನೋಡಿ, ನಮಗೆ ಈ 198 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಂಬ್ಯುಲೆನ್ಸ್ ಸರ್ವಿಸ್ ಜನರಿಗೆ. ಯಾಕೆಂತೇಳಿ ಇಂದಿನ ಕಾಲ ಇತ್ತು, ನಾವು CSC ತಾಲೂಕು ಆಸ್ಪತ್ರೆ ಎಲ್ಲವೂ ಕೂಡ ಅಲ್ಲಿ ಕೂಡ ಜನ ಬರುವಂಥ ಪರಿಸ್ಥಿತಿ ಇತ್ತು. ಈಗ ಆಗಿಲ್ಲ. ಈಗ 108 ಇದ್ದಾಗ ಬಹುತೇಕ ಎಲ್ಲಿ ಫೆಸಿಲಿಟೀಸ್ ಇದೆ ತಾಲೂಕು ಜಿಲ್ಲೆ ಫೆಸಿಲಿಟೀಸ್ ಹೊತ್ತು ಹೋಗ್ತಾರೆ. ಆದ ಕಾರಣ ನಾವು ಅದನ್ನು ಸಂಪೂರ್ಣವಾಗಿ ರಿಸ್ಟ್ರಕ್ಚರ್ ಮಾಡಿ ನಮಗದನ್ನು ಜನಸಾಮಾನ್ಯರಿಗೆ ಏನು ನಾವು 20 ನಿಮಿಷದಲ್ಲಿ ಗೋಲ್ಡನ್ ಟೈಮ್ನ ಮುಟ್ಟಿಸಬೇಕೆಂಬ ಆ ಮೆಡಿಕಲ್ ಗೈಡೆನ್ಸ್ ಇದೆಯಾ, ಅದಕ್ಕಿಂತ ಕಡಿಮೆ ಅವಧಿ ಮುಟ್ಟಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು. 20 ಮಿನಿಟ್ಸ್, ಪ್ಲಾಟಿನಮ್ ಟೈಮ್ 10 ಮಿನಿಟ್ಸ್. ಹೌದು, ಅಲ್ಲ ಇದಕ್ಕೆ ನಮ್ದು ಈ ಸಿಸ್ಟಮ್ ಮಾಡಿದ ನಂತರ ತೀರ್ಮಾನ ಆಗುವುದು. ಇದಕ್ಕೆ ನಾವು ಫಸ್ಟ್ ಸಿಸ್ಟಮ್ ಮಾಡಬೇಕು. ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಎಷ್ಟು ಆಂಬ್ಯುಲೆನ್ಸ್ ಬೇಕು ಅಷ್ಟು ಆಂಬ್ಯುಲೆನ್ಸ್ ಕೊಡಬೇಕು. ಇದೆಲ್ಲ ಸಿಸ್ಟಮ್ ಆಗಿ ನಾವು ಟಾರ್ಗೆಟ್ ಕೊಡಬೇಕು. ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ, ಮಾಡಿದಾಗ ನಿಮಗೆ ಹೇಳ್ತೇವೆ. ಹೌದೌದು, ವಿ ವಾಂಟ್ ಟು ಗೆಟ್ ಆನ್ ಪ್ಲಾಟಿನಮ್ ಟೈಮ್. 20 ನಿಮಿಷ ನಮ್ಮ ಹೆಲ್ತ್ ಇದರ ಪ್ರಕಾರ 20 ನಿಮಿಷ ಅಂತ ಗೋಲ್ಡನ್ ಟೈಮ್. 20 ನಿಮಿಷ ಪೇಷಂಟ್ ಮುಟ್ಟಬೇಕು. ನಮ್ಮ ಈಗ ಟೈಮ್ ಸ್ವಲ್ಪ ಡಬಲ್ ಇದೆ, ಅದನ್ನು ಜಾಸ್ತಿ ಇದೆ. ಅದು ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ. ಈಗ ಅಷ್ಟೇ ಆಂಬ್ಯುಲೆನ್ಸ್ ಬೇಕು, ಅಷ್ಟೇ ವ್ಯವಸ್ಥೆ ಬೇಕು, ಅದನ್ನೆಲ್ಲ ಸೆಟ್ ಮಾಡಿದ ಮಾತ್ರ ಆ ಟೈಮ್ ಅನ್ನು ಮುಟ್ಲಿಕ್ಕೆ ಆಗ್ತದೆ. ರೋಗಿ ಹತ್ರ ಬಂದು ಮುಟ್ಟಿಸ್ಬೇಕು. ಈಗ 20 ಮಿನಿಟ್ಸ್ ಶುಡ್ ರೀಚ್ ಅಂಡ್ ಯು ಶುಡ್ ಟೇಕ್. ಒಮ್ಮೆ ಆಂಬ್ಯುಲೆನ್ಸ್ ಮುಟ್ಟಿದ್ರೆ ಅವನು ಸ್ಟೆಬಿಲೈಸ್ ಆಗ್ತಾನೆ. ಅಲ್ಲಿ ನಮ್ಮ ನರ್ಸ್ ಮತ್ತು ಇವರಿದ್ದಾರೆ, ಯಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅಂತ ನೋಡಿ, ಒಂದು ಅಸೌಖ್ಯರದ 100 ಅಸೌಖ್ಯರಲ್ಲಿ ಒಂದು 50 ಅವ್ರಿಗೆ ರಿಕ್ಷಾದಲ್ಲಿ ವೆಹಿಕಲ್ ಹೋಗುವಂಥ ಅಸೌಖ್ಯ ಇರ್ತದೆ. ಇನ್ನೊಂದು 30-20% ಮಿಡಲ್ ಟೈಪ್ನಲ್ಲಿ ಅವ್ರಿಗೆ ಅಷ್ಟು ರಿಸ್ಕ್ ಇಲ್ಲ, ಬರೀ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಕೂಡ ಸಾಕು. 10 ಜನರಿಗೆ ಬಹುಶಃ ನಾವು ಕರೆಕ್ಟಾಗಿ ಆಕ್ಸಿಜನ್ ಸ್ಟೆಬಿಲೈಸ್ ಇದೆಲ್ಲ ಕೂಡ ನಾವು ಜೀವ ರಕ್ಷಿಸುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಮತ್ತೆ 10 ತೀರಿ ಹೋಗಿರ್ತದೆ, ಏನು ಕೂಡ ಮಾಡಲಿಕ್ಕೆ ಆಗುದು. ಬೈಕ್ ಆಂಬ್ಯುಲೆನ್ಸ್ ಕೂಡ ನಾವು ಜಾರಿಗೆ ತರ್ತೇವೆ. 100 ಬೈಕ್ ಆಂಬ್ಯುಲೆನ್ಸ್ಗಳನ್ನು ನಾವು ಮತ್ತೆ ಅದಕ್ಕೆ ಚಾಲನೆ ಕೊಡಲಿಕ್ಕೆ ನಾವು ಈಗಾಗಲೇ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ದೇವೆ. ಯಾವುದು ಬೈಕ್ ಆಂಬ್ಯುಲೆನ್ಸ್ ಪ್ರಾರಂಭದಲ್ಲೂ ಕೂಡ ಸಕ್ಸಸ್ ಆದ ಕಾರಣವೇ ಅದು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇವತ್ತಿದೆ. ಆದ ಕಾರಣ ನಾವು ಇಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೇವೆ. ಅಲ್ಲ, ಅದು ಫಸ್ಟ್ ರೆಸ್ಪಾಂಡರ್ ಸಿಸ್ಟಮ್. ನಾನು ಹೇಳಿದೆ, ಆಕ್ಸಿಡೆಂಟ್ ಆದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಆಕ್ಸಿಡೆಂಟ್ ಅಂತ ಹೇಳ್ವಾ, ನನಗೆ ಆಕ್ಸಿಡೆಂಟ್ ಆಗಿ ಏನಾಗಿದೆ ನಾನು ಅಷ್ಟಕ್ಕೆ ಹೋಗ್ತೇನೆ. ನನಗೆ ಆಕ್ಸಿಡೆಂಟ್ ಆಗಿ ಕೈ ನೋವು ಅಥವಾ ಏನಾದರೂ ಸಣ್ಣ ಪುಟ್ಟ ಗಾಯ ಇದ್ದರೆ ನಾನೇನಾದರೂ ಅಲ್ಲಿ ಕ್ಲಿನಿಕ್ ಹೋಗಬೇಕು, ಅವನು 500 ರೂಪಾಯಿ ಕೊಡಬೇಕು. ಇದೀವನು ಒಂದು ಫ್ರೀ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವನು ಮನೆಗೆ ಹೋಗ್ತಾರೆ ಅಲ್ಲಿಂದ ಇದರಲ್ಲಿ. ನೆಕ್ಸ್ಟ್ ಏನಿದೆ ಜಾಸ್ತಿ ಅಂತ ಹೇಳಿದರೆ ಕೈ ಕಾಲು ಮುರಿದಿರ್ತದೆ ಅಥವಾ ಅವನನ್ನು ಈ ಬೈಕಲ್ಲಿ ಕೂತ್ಕೊಂಡು ಬೇಕಾದ್ರೆ ಅವ್ನು ಕರ್ಕೊಂಡು ಹೋಗ್ಬೋದು. ಕೆಲವು ಅವನ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದಾಗ ಅವನಿಗೆ ಸ್ಟ್ರಕ್ಚರ್ ಇದರಲ್ಲಿ ಅದರಲ್ಲಿ ಮಲಗಿಸ ಆಕ್ಸಿಜನ್ ಇದೆ. ಈ 108 ಬರುವ ತನಕ ಅವನನ್ನು ಸ್ಟೆಬಿಲೈಸ್ ಮಾಡ್ತಾನೆ. ಬಟ್ ಜೀವವನ್ನು ರಕ್ಷಿಸುವಂತ ಕೆಲಸನ ಮಾಡುವಂಥದ್ದು. ಇಲ್ಲ, ಈಗಾಗಲೇ ಸರ್ಕಾರ ಸಾಫ್ಟ್ ಒಂದು ಆಗಿದೆ, ಅದನ್ನೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಅಲ್ಲ, ಈಗ ಇದ್ದಾರೆ, ಅದು ಮುಂದೆ ಅದಕ್ಕೆ ನಾವು ಒಂದು ಸಿಸ್ಟಮ್ ಮಾಡಿಕೊಂಡು ಮತ್ತೆ ಯಾವ ರೀತಿ ಟೆಂಡರ್ ಕರೆಸಿಕೊಂಡು ಟ್ರಾನ್ಸ್ಪರೆನ್ಸಿ ಇದ್ದು ಯಾರು ತಗೊಳ್ತಾರೆ ಅವ್ರು ಚೆನ್ನಾಗಿ ಮಾಡಬೇಕಷ್ಟೇ. ನಮಗೆ ಅವರಿವರಂತೇನಿಲ್ಲ, ಜನರಿಗೆ ಸೇವೆ ಕರೆಕ್ಟಾಗಿ ಕೊಡಬೇಕು. ನೋಡಿ, ಜನೌಷಧಿ ಕೇಂದ್ರ ಅಂತ ಹೇಳಿದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ನಿಯಮ ಇದೆ, ಅದಕ್ಕೆ ಅನುಗುಣವಾಗಿ ಇರಬೇಕು. ಯಾಕಂತ ಹೇಳಿದ್ರೆ ನನಗೆ ಫಾರ್ ಎಕ್ಸಾಂಪಲ್ ನಾನೊಂದು ಜನೌಷಧಿ ನಡೆಸ್ತೇನೆ, ನೀವೊಂದು ಪೇಷಂಟ್ ನನ್ನ ಹತ್ರ ಬರ್ತೀರಿ ಮದ್ದಿಗೆ, ನನಗೆ ಸರ್ಕಾರದ ಗೈಡ್ಲೈನ್ಸ್ ಇದೆ ಯಾವ ಜನೌಷಧಿ ನನ್ನ ಅವ್ರು ಸಪ್ಲೈ ನನಗೆ ಮಾಡ್ತಾರೆ. ಯಾಕೆ ಅವ್ರು ಸಪ್ಲೈ ಮಾಡ್ತಾರೆ? ಕ್ವಾಲಿಟಿ, ಅದರ ಕಂಪೆನಿ, ಅದು ಎಲ್ಲ ನೋಡಿಕೊಂಡು ನನಗೆ ಸಪ್ಲೈ ಮಾಡೋದು. ನಾನು ಈ ಒಂದು ಔಷಧ ಜೊತೆಯಲ್ಲಿ ಯಾರ 4 ಪ್ರೈವೇಟ್ ಕಂಪನಿಯವರು ನನ್ನ ಹತ್ರ ಬರ್ತಾರೆ ಅಂತ ಹೇಳಿಕೊಂಡು ಅವರ ಮದ್ದು ಕೂಡ ನಾನು ತಗೊಂಡು ಯಾರು ಒಪ್ಪಿಗೆಯಲ್ಲಿ ತಗೊಳ್ಳೋದು? ಒಂದೇ ಡ್ರಗ್ ಕಂಟ್ರೋಲ್ದು ಒಪ್ಪಿಗೆ ಬೇಕು ಅಥವಾ ಫುಡ್ ಸೇಫ್ಟಿ ಯಾರ್ದು ಒಪ್ಪಿಗೆ ಬೇಕಲ್ಲ. ಯಾರ ಒಪ್ಪಿಗೆ ಇಲ್ಲದೆ ಯಾವ ಒಂದು ಕಂಪನಿಯನ್ನು ಬಂದು ಇವರಿಗೆ ಕಡಿಮೆ ದುಡ್ಡಲ್ಲಿ ಮದ್ದು ಕೊಡ್ತಾ ಅಂತ ಹೇಳಿಕೊಂಡು ಇದ್ದಂತಲ್ಲಿ ಇಲ್ಲಿ ಅಂಗಡಿಯಲ್ಲಿ ಇಟ್ಟು ಇದೊಂದು ಜನರಿಗೆ ಏನು ಅನಿಸ್ತಾರೆ, ಜನೌಷಧ ಅಂತ ಹೇಳಿದ್ರೆ ಅಫಿಷಿಯಲ್ ಇದು ಗೌರ್ಮೆಂಟ್ ಇದೆ ಅಂಗಡಿ ಎಂಬ ಭಾವನೆ ಜನ ಅವ್ರಿಗೆ ಗೊತ್ತಿಲ್ಲ, ಇದು ಬೋರ್ಡು ಮಾತಿರುವುದು ಅಂತೇಳಿ ಬೇರೆ ಅವರೇ ಅದನ್ನು ನಡೆಸೋದು. ಆಯ್ತಾಗಿ
ಅವ್ರು ಅಲ್ಲಿಗೆ ಬಂದಾಗ ಜನರಿಗೆ ಯಾವ ಯಾವ ಔಷಧಿ ಕೊಟ್ಟರೆ ಯಾರು ಕಾರಣ ಕೊಡ್ತಾರೆ ಇದಕ್ಕೆ? 173 ಜನೌಷಧಿ ಕೇಂದ್ರದಲ್ಲಿ 133 ನಿಯಮ ಉಲ್ಲಂಘನೆ ಮಾಡಿವೆ ಅಂತ ಹೇಳಿದ್ರು. ಆ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಏನು ಕ್ರಮ ಆಗುತ್ತೆ? ನಾವು ಫಸ್ಟಾಗೆಲ್ಲ ಕ್ರಮ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಹಾಗೆಲ್ಲ ನಾನು ಅಂಗಡಿ ಕಾಲಿಟ್ಟು ಮಾಡಿ ಇಡಬೇಕು ಕ್ರಮ ತಗೊಂಡ್ರೆ. ಈ ಫಸ್ಟ್ ಅವ್ರಿಗೆ ಹೇಳಿ ಅವ್ರು ತಪ್ಪೇನಂತ ಹೇಳಲಿಕ್ಕೆ ನಾವು ಅವರಿಗೆ ಹೋಗ್ತೇವೆ. ವಾಟ್ ಈಸ್ ಎ ಪ್ರಾಬ್ಲಮ್? ಈಗ ನಂದು ಒಟ್ಟಾರೆ ಒಂದು ಸಿಸ್ಟಮಲ್ಲಿ ಬಂದುಬಿಟ್ಟಿದ್ದಾರೆ. ಕೆಲವು ಅಂಗಡಿಯಲ್ಲಿ ಜನೌಷಧಿ ಅಂತ ಹೇಳಿ ಔಷಧೊಂದು ಬಿಟ್ಟು ಬೇರೆಲ್ಲೂ ಸಿಗ್ತದೆ. ಸರಿ, ಕೆಲವು ಬ್ರಾಂಡೆಡ್ ಮೆಡಿಸಿನ್ ಮಾರುವಂತಹ ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ನೀವು ಹೇಳುವಂತಹ ಬೇರೆ ಇತರ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಅವ್ರ ಸದ್ಯ ಅವ್ರ ಸರ್ಕಾರ ಅಲ್ಲಲ್ಲ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅಲ್ಲಿ ಕೂಡ ರೇಡ್ ಆಗ್ತದೆ. ಅವರು ಫಾರ್ಮಸಿಟಿ ಅಲ್ಲಿ ಫಾರ್ಮಸಿ ಎಲ್ಲ ಸಿಸ್ಟಮ್ ಎಲ್ಲ ಕೂಡ ಇವತ್ತು ಇದೆ. ಅವ್ರು ಯಾರು ನಮ್ಮ ತಗೊಳ್ತಾರೆ ಅವ್ರಿಗಿದೆ. ಇಲ್ಲಿ ಹಾಗೆಲ್ಲಲ್ಲ. ಇದು ಸರ್ಕಾರ ಮಾಡುವಂಥ ಕಡಿಮೆ ರೇಟಿನಲ್ಲಿ ಜನರಿಕ್ ಮೆಡಿಸಿನ್ ಕೊಡಲಿಕ್ಕೆ ನಾವು ಮಾಡಿದ್ದು ಸರ್ಕಾರವೇ ಪರ್ಚೇಸ್ ಮಾಡಿಸಿ, ಕೇಂದ್ರ ಸರ್ಕಾರವೇ ಪರ್ಚೇಸ್ ಮಾಡಿ ಅವರಿಗೆ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಿ ಕಳಿಸುವ ಅದನ್ನು ಮಾರುವುದು ಬಿಟ್ಟು ಅದರ ಜೊತೆಯಲ್ಲಿ ಇರೋದು ಅವನೊಂದು ಫ್ಯಾಕ್ಟ್ರಿ, ಇವನು ಯಾರ ಫ್ಯಾಕ್ಟ್ರಿ, ಎಲ್ಲಿಂದ ತರ್ತಾನೆ, ಏನು ತರ್ತಾನೆ, ಎಷ್ಟು ಎಕ್ಸ್ಪೈರಿ ಡೇಟ್ ಏನು ಏನಂತ ಯಾರಿಗೆ ಗೊತ್ತು? ನೋಡಿ, ಅದೆಲ್ಲ ಅಸೋಸಿಯೇಷನ್ ಎಲ್ಲ ಯಾವುದಕ್ಕೆಲ್ಲ ಔಷಧ ಕೊಡಲಿಕ್ಕೆ ಹೋಗುದಿಲ್ಲ. ಇವರು ಯುದ್ಧ ಮಾಡಿದ್ದಾರೆ ಅಲ್ಲಿ ಹೋಗಿ. ಈ ಪ್ರತಿಯೊಂದಕ್ಕೆ ಇವರು ಯುದ್ಧ ಎಫೆಕ್ಟ್ ಅಂತ ನಾವು ಇಲ್ಲಿ ಏನು ಕೆಲಸನೇ ಮಾಡಲಿಕ್ಕಿಲ್ಲ. ಯುದ್ಧ ಎಫೆಕ್ಟ್ ಇದ್ರೆ ಇವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಯುದ್ಧ ಮಾಡಲಿ ಜನೌಷಧಿ ಕೇಂದ್ರ ವಿರುದ್ಧ. ಯಾರು ಕೊಟ್ಟಿದ್ದಾರಲ್ಲ ನಮಗೆ ಸಪ್ಲೈ ಕೊಡಿ ಅಂತೇಳಿ, ಅದನ್ನು ಇವರು ನಮಗೂ ಕೂಡ ಮಾಹಿತಿ ಕೊಡಲಿಲ್ಲ, ನಮಗೆ ಸಪ್ಲೈ ಇಲ್ಲ ಅಂತೇಳಿ. ಇವರು ಕೇಂದ್ರ ಕೂಡ ಬರೆಯುವುದಿಲ್ಲ, ಬರೀ ಅಂಗಡಿ ಕೊಟ್ಟಿದ್ದಾರೆ, ನಾವು ಏನು ಬೇಕಾದ್ರೆ ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದನ್ನು ಏನು ಹೋಟೆಲ್ ಆದರೆ ನಮಗೂ ಸಹಿಸ್ಕೊಳ್ಬೋದು. ಇದು ಜನರಿಗೆ ಮದ್ದು ಕೊಡೋದಲ್ವಾ, ಅದರ ಕ್ವಾಲಿಟಿ ಏನಿದೆ ನಾವು ನೋಡಬೇಕಲ್ಲ. ಯಾರು ಹೋಗ್ತಾರೆ? ಬಡವರು ಮತ್ತು ಮುಗ್ಧ ಜನರು. ಅವ್ರಿಗೆ ಏನು ABCD ಗೊತ್ತಿಲ್ಲ. ಸ್ವಲ್ಪ ಗೊತ್ತಿದ್ದವರಾದರೂ ಏನಿದೆ ಯಾವ ಬ್ರ್ಯಾಂಡ್ ಏನು ಸ್ವಲ್ಪ ನೋಡ್ತಾರೆ. ಅಲ್ಲಿ ಹೋಗುವವರು ಯಾರು? ಎಲ್ಲ ಮುಗ್ಧ ಜನರು ಮತ್ತು ಏನೋ ಒಂದು ಜನೌಷಧಿ ಅಂತೇಳಿ ವಿಶ್ವಾಸ ಮೇಲೆ ಹೋಗ್ತಾರೆ. ಯಾವ ಕಂಪನಿಯಿಂದ ತರ್ತಾರೆ? ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರಾ? ನಾನು ಈ ಕಂಪನಿಯಿಂದ ತರ್ತಿದ್ದೇನೆ, ನಾನು ಈ ಕಂಪನಿಯಿಂದ ಏನಾದ್ರು ಹೇಳಿದಾರಾ? ಯಾವುದು ಕೂಡ ಇಲ್ಲಲ್ಲ. ಮತ್ತೆ ಹೇಗೆ ನಾವು ಸಹಿಸ್ಕೊಳ್ಬೇಕು? ಆಯುಷ್ಮಾನ್ ಭಾರತ್ ಅರ್ಧ ದುಡ್ಡನ್ನು ಕಟ್ಟಿಸ್ಕೊಳ್ತಾರೆ, ಅರ್ಧ ಸ್ಕೀಮ್ ಮಾಡಿಸ್ಕೊಳ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಏನು ಆಕ್ಷನ್? ಇದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಆಗಲೇ ಹೇಳಿದ್ದೇವೆ. BPL ಯೋಜನೆ ಅಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದೆ. ಅದಲ್ಲದೆ ಒಂದು ನಯ ಪೈಸೆ ಯಾರು ಕೂಡ ಕೇಳಬಾರ್ದು. ಆಸ್ಪತ್ರೆಯವರು ಕೇಳಿದರೆ ಇವರು ಕೊಡಲು ಕೂಡ ಬಾರ್ದು. ಇದರಲ್ಲಿ ಒಂದು ಅಲ್ಲಿ ಆರೋಗ್ಯ ಮಿತ್ರ ಇದ್ದಾರೆ, ಆರೋಗ್ಯ ಮಿತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವರು ಅವರ ಪರವಾಗಿ ಮಾತಾಡ್ತಾರೆ. ಮತ್ತು ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಆಸ್ಪತ್ರೆ ಅವ್ರಿಗೆ ನಾವು ಫೈನ್ ಅಥವಾ ಇನ್ನೊಂದು ಆಗ್ತೇವೆ. ಇದರ ಜೊತೆಯಲ್ಲಿ ಅದು ಡಿಸ್ಚಾರ್ಜ್ ಆದನ್ನೋದು ಅಡಿಷನಲ್ ಕೇಳೋದು. ಇನ್ನೊಂದೇನು, ಹೋದ ತಕ್ಷಣ ಅಡ್ಮಿಟ್ ಮಾಡಿ ನಿಮ್ದು ಅಪ್ರೂವಲ್ ಬರಲಿಲ್ಲ, ಅದು 3 ದಿವಸ ಅದು ಕೂಡ ಇಲ್ಲ. ಸೊ ಇದೇ ನಮ್ಮ ಗಮನಕ್ಕೆ ಬಂದಿದೆ. ನಾವು ಅದನ್ನು ಮೀಟಿಂಗ್ ಮಾಡಿ ಅವರು ಕೂಡ ಎಲ್ಲ ಆಸ್ಪತ್ರೆಗಳು ಮಾಡ್ತಾ ಇಲ್ಲ. ಕೆಲವೊಂದು ಆಸ್ಪತ್ರೆ ಎಲ್ಲ MLA ನಾನು MLA ಬಂದಿದೆ ನನ್ನ ಕ್ಷೇತ್ರದಲ್ಲಿ ಆಗುವಂಥದ್ದು, ಜಿಲ್ಲೆಯಲ್ಲಿ ಆಗುವಂಥದ್ದು. ಮೊನ್ನೆ ರಾತ್ರಿ 1 ಗಂಟೆ ರಾತ್ರಿಗೆ ಬಂದಿದೆ. ಮತ್ತೆ DHO FBC ಕಲಿಸಿ ಫ್ರೀ ಮಾಡಿಸಿದ್ದು. ನೋಡೋಣ, ಪ್ರತಿಯೊಂದು ಆ್ಯಕ್ಷನ್ ಆಗಿ ನಾನು ಮಿಲಿಟರಿ ಸಿಸ್ಟಮ್ ಮಾಡಿದ್ರೆ ಆಗ್ತದ? ಅವರಿಗೆ ಕರೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾನು ಹೇಳ್ದಲ್ಲ, ನಾವು ಒಂದು ಮೆಸೇಜ್ ಕೊಡ್ತೇವೆ. ಅದಕ್ಕಾಗಿ ನಾವೆಲ್ಲ ಕಡೆ ಜನರಿಗೆ ನಿಮ್ಮ ಮುಖಾಂತರ ಕೂಡ ಹೇಳೋದಿಷ್ಟೇ, ಯಾರು ಕೂಡ ಇದನ್ನು ದುಡ್ಡು ಅವಕಾಶ ಇಲ್ಲ. ಮತ್ತು ಅಲ್ಲೇ ಎಲ್ಲ ಕಡೆ ನಾವು ದೊಡ್ಡ ಮಟ್ಟದ ಬೋರ್ಡ್ ಹಾಕ್ತೇವೆ, ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿ ಇದಕ್ಕೆ. ಮತ್ತು ನಾವು ಈಗಾಗಲೇ ನಾನು ಕಮಿಷನ್ಗೆ ಮಾತಾಡಿ ನಾವು ಚರ್ಚೆ ಮಾಡಿದಷ್ಟೇ, ನಾವಿಲ್ಲಿ ಒಂದು ಟೋಲ್ ಫ್ರೀ ನಂಬರ್ 24 hours ನಮ್ಮ ಆಫೀಸ್ನಲ್ಲಿ ನಾವು ಗ್ರೀವೆನ್ಸಸ್ ಸೆಲ್ ಅಂತ ಓಪನ್ ಮಾಡ್ತೇವೆ. ಯಾರಿಗಾತು ಎಲ್ಲಿಂದ ಆದರೆ ತಕ್ಷಣ ನಂಬರ್ಗೆ ಫೋನ್ ಮಾಡಿ ಸಾಕು. ಇಲ್ಲಿಂದ ಆಸ್ಪತ್ರೆಗೆ ಆರೋಗ್ಯ ಮಿತ್ರ DHO ಕನೆಕ್ಟ್ ಮಾಡಿ ಅವರಿಗೆ ಸರ್ಕಾರ ಸವಲತ್ತನ್ನು ಉಚಿತ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಹೌದು, ಇಲ್ಲಿ ನಾವು ಸೆಂಟರ್ ಒಂದು ಗ್ರೀವೆನ್ಸ್ ಸೆಲ್ ಅಂತ ಮಾಡಿಕೊಂಡು ಇಲ್ಲಿಗೆ ಕಾಲ್ ಬಂದ ತಕ್ಷಣ ಆ ಕನ್ಸರ್ನ್ DHO ಅಲ್ಲಿ ಆರೋಗ್ಯ ಮಿತ್ರ ಯಾರು ಮತ್ತು ಆಸ್ಪತ್ರೆ ಯಾಕೆ ಮಾಡ್ತೀವಿ ಅದು ಬರೀ ಇದಕ್ಕೆಂತಲ್ಲ, ಯಾವುದಕ್ಕೂ ಕೂಡ. ಫಾರ್ ಎಕ್ಸಾಂಪಲ್, ನಾನೊಂದು ಆಸ್ಪತ್ರೆಗೆ ಹೋದೆ, ಅಲ್ಲಿ ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಇದರಲ್ಲಿ, ಅದನ್ನು ಹೇಳುವುದಿಲ್ಲ. ಸರಿ ಮಾಡಿದಲ್ಲ ಅವನು ಕೆಲಸ ಇರೋದು, ಸರಿ ಮಾಡಿ ಕೆಲಸ ಇರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೇನು ಪೇಷಂಟ್ ಅಲ್ಲಿ ಹೋದಾಗ ಈ ಆಸ್ಪತ್ರೆಯಲ್ಲಿ ಈ ಒಂದು ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಅಂತ ಹೇಳಿದರೆ ನಾವು ಕೇಳ್ತೇವೆ, ಯಾಕೆ ಹಾಳಾಗಿ, ವಾಟ್ಸ್ ದ ಪ್ರಾಬ್ಲಮ್?
ಸಣ್ಣ ಸಣ್ಣ ಅಲ್ಲಿ ಸರಿ ಮಾಡಿಸ್ಬೋದು, ಯಾಕೆ ಮಾಡೋದಿಲ್ಲ? ಸೊ ಎಕ್ವಿಪ್ಮೆಂಟ್ ಹಾಳಾಗಿದ್ರು ಕೂಡ ನಮ್ಮ ಗಮನಕ್ಕೆ ತರ್ಬೋದು, ಯಾರು ಹೋದರೂ ಕೂಡ ಇದರಲ್ಲಿ. ಜನರಲ್ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಿಗೆ MRI ಇದೆ ಅಲ್ಲ, ಈಗಾಗಲೇ ಕೆಲವೊಂದು ಕಡೆ ಇದೆ, ಮತ್ತು ಈಗಾಗಲೇ ಕೆಲವು ಬರ್ತದೆ. PPP ಮಾಡಲ್ ಅದನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಇಲಾಖೆ ಮುಖಾಂತರ ಅಪ್ಲೈ ಮಾಡಿದ್ದಾರೆ, ಬಂದ ತಕ್ಷಣ ನಿಮಗೆ ಕೊಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.